ಹಿಮಕುಂದ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನಮಸ್ಕಾರ ವೀಕ್ಷಕರೇ, ತುಲಾರಾಶಿಯವರೆಗೆ ಆಗಸ್ಟ್ 2ರಿಂದ 8ರವರೆಗೆ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಈ ವಾರ ಆಗಸ್ಟ್ 2ರಂದು ನಿಮ್ಮ ಧನಸ್ಥಾನಾಧಿಪತಿ ಕುಜ ಬಂದು ಅಷ್ಟಮದಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಭಾಗ್ಯಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ ಮತ್ತು ನಿಮ್ಮ ರಾಶ್ಯಾಧಿಪತಿ ಶುಕ್ರ ಲಾಭಸ್ಥಾನದಿಂದ ವ್ಯಯಭಾವಕ್ಕೆ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಆಗಸ್ಟ್ 1ನೇ ತಾರೀಕಿಗೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ಅದ್ಭುತವಾದ ಅವಕಾಶಗಳು ಬರುತ್ತೆ ವೃತ್ತಿಯ ಬೆಳವಣಿಗೆಗೋಸ್ಕರ. ಈ ವಾರ ನಿಮಗೆ ಕೆಲಸದಲ್ಲಿ ಹೊಸ ಉತ್ಸಾಹ ಮತ್ತು ವೇಗ ಇರುತ್ತೆ. ವೇಗದಿಂದ ನೀವು ಕೆಲಸವನ್ನು ಪ್ರಾರಂಭನೂ ಕೂಡ ಮಾಡ್ತೀರಾ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬಾ ಇಂಪ್ರೂವ್ ಆಗುತ್ತೆ. ಕೆಲಸದಲ್ಲಿ ತುಂಬ ಸಮಯದಿಂದ ಇದ್ದ ಕನ್ಫ್ಯೂಷನ್ಸ್ ಎಲ್ಲ ದೂರವಾಗಿ ಹಳೆಯ ಡೌಟ್ಗಳು ಬಗೆಹರಿಯುತ್ತೆ. ನಿಮಗೆ ಸ್ಪಷ್ಟತೆ ಮರಳಿ ಬರುತ್ತೆ ಈ ವಾರ. ನೀವು ವ್ಯವಹಾರದಲ್ಲಿ ಧೈರ್ಯದಿಂದ ಯಶಸ್ವಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ವಾರದ ಮಧ್ಯದಲ್ಲಿ ಇನ್ಫ್ಲೂಯೆನ್ಷಿಯಲ್ ಪ್ರಭಾವಿ ವ್ಯಕ್ತಿಯನ್ನು ನೀವು ಮೀಟ್ ಮಾಡ್ತೀರಾ. ಅದರಿಂದ ನಿಮ್ಮ ಫ್ಯೂಚರ್ ಯೋಜನೆಗಳಿಗೆ ತುಂಬಾ ಲಾಭದಾಯಕವಾಗಿರುತ್ತೆ. ಮತ್ತು ಈ ವಾರ ನೀವು ಕೆಲಸ ಮಾಡೋ ಜಾಗದಲ್ಲಿ ಇರಲಿ ಅಥವಾ ಬಿಸ್ನೆಸ್ನಲ್ಲಿ ಇರಲಿ, ನಿಮಗಿಂತ ಜೂನಿಯರ್ ಇರ್ತಾರಲ್ವ ಯಂಗ್ಸ್ಟರ್ಸ್, ಅವರಿಂದ ಕೂಡ ನೀವು ಹೊಸ ಕ್ರಿಯೇಟಿವ್ ಐಡಿಯಾಸ್ಗಳನ್ನು ನೀವು ಕಲಿತೀರಾ. ಅದರಿಂದ ನಿಮಗೆ ತುಂಬಾ ಅನುಕೂಲನೂ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಹಲವಾರು ಕಡೆಯಿಂದ ಆದಾಯ ಇರುತ್ತೆ. ಹಳೆಯ ಹೂಡಿಕೆಗಳಿಂದನೂ ಒಳ್ಳೆ ಲಾಭವು ನೀವು ನೋಡಬಹುದು. ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ ಅಥವಾ ನೀವು ಕೆಲಸ ಮಾಡಿದ ದುಡ್ಡು ಬಂದಿರಲ್ಲ, ಆ ದುಡ್ಡು ಕೂಡ ನಿಮಗೆ ಈ ವಾರ ನಿಮ್ಮ ಕೈಗೆ ಬಂದು ಸೇರುತ್ತೆ. ಒಟ್ಟಾರೆ ಆದಾಯ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೆ ಖರ್ಚನ್ನು ಲೆಕ್ಕಾಚಾರದಲ್ಲಿ ಮಾಡಿ ಉಳಿತಾಯದ ಕಡೆ ಗಮನ ಕೊಡಿ. ದುಡ್ಡು ಎಷ್ಟೇ ಸಂಪಾದನೆ ಮಾಡ್ತಾ ಇದ್ರೂ ಕೂಡ ಕೆಲವೊಂದು ಸಲ ಟೆನ್ಷನ್ಸು ಸಡನ್ನಾಗಿ ಬಂದೇ ಬಿಡುತ್ತೆ. ಆದರೆ ನಾವು ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ಸಂದರ್ಭವನ್ನು ಎದುರಿಸಿಕೊಂಡು ಹೋಗಬೇಕಾಗುತ್ತೆ. ವಿದ್ಯಾರ್ಥಿಯರ ಬಗ್ಗೆ ಹೇಳಬೇಕಾದ್ರೆ ಈ ವಾರ ಓದಿನಲ್ಲಿ ಗಮನ ಚೆನ್ನಾಗಿರುತ್ತೆ. ವಾರದ ಆರಂಭದಿಂದನೇ ನಿಮ್ಮ ಮೈಂಡಿನಲ್ಲಿ ಕ್ಲಾರಿಟಿಯನ್ನು ನೀವು ಫೀಲ್ ಮಾಡ್ತೀರಾ. ನಿಮ್ಮ ಹೆಚ್ಚು ಕ್ರಿಯೇಟಿವಿಟಿ ಆಲೋಚನೆಗಳಿಂದ ಯಾವುದೇ ಡಿಫಿಕಲ್ಟ್ ಸಬ್ಜೆಕ್ಟ್ನ ಪ್ರಾಬ್ಲಮ್ಗಳನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಕೊತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾ ಇರೋರಿಗೆ ಅದರ ಟಾಪಿಕ್ಗಳನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ. ವಾರದ ಮಧ್ಯದಲ್ಲಿ ಸೆಲ್ಫ್ ಸ್ಟಡೀಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಸಮಯ. ಪ್ರತಿಯೊಂದು ನೋಟ್ಸ್ಗಳನ್ನು ನೀಟಾಗಿ ಆರ್ಗನೈಸ್ ಮಾಡಿ. ಮೊಬೈಲ್ಗಳಿಂದ ಸ್ವಲ್ಪ ದೂರ ಇರಿ. ಮೊಬೈಲ್ ನೋಡಬೇಕಂದ್ರೂ ಪ್ರತಿದಿನ ಅರ್ಧ ಗಂಟೆ ಅಥವಾ 1 ಅವರ್ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಮತ್ತು ಓದೋದಕ್ಕೂ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಿಂದ ಈ ಟೈಮ್ನಲ್ಲಿ ನಾನು ಓದಬೇಕು ಅಂತ. ಇಲ್ಲಾಂದರೆ ಬರೀ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಓದೋಕ್ಕೆ ಸಮಯ ನೀವು ಕಮ್ಮಿ ಮಾಡ್ಕೊಂಡ್ಬಿಡ್ತೀರಾ. ಸ್ಟಡಿ ಟೈಮನ್ನು ನೀವು ಕಳೆದುಕೊಳ್ತೀರಾ. ಅದರಿಂದ ರೆಸ್ಟನ್ನು ಕೂಡ ನೀವು ತಗೋಬೇಕಾಗುತ್ತೆ. 8 ಅವರ್ಸ್ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಅದರಿಂದ ನಿಮ್ಮಲ್ಲಿ ಫ್ರೆಶ್ ಎನರ್ಜಿ ಫೀಲ್ ಮಾಡ್ತೀರಾ ನೀವು. ಕುಟುಂಬದಲ್ಲಿ ಹೇಳಬೇಕಾದ್ರೆ ಈ ವಾರ ನಿಮಗೆ ಕುಟುಂಬದ ಸದಸ್ಯರಿಂದ ಒಂದು ಸಣ್ಣ ಗುಡ್ ನ್ಯೂಸ್ ಬರುತ್ತೆ. ಅದರಿಂದ ನಿಮ್ಮಲ್ಲಿ ಉತ್ಸಾಹ ಮತ್ತು ಸಂತೋಷದಿಂದ ಕುಟುಂಬದವರ ಜೊತೆ ಸೆಲೆಬ್ರೇಟ್ ಕೂಡ ಮಾಡ್ತೀರಾ. ಶುಭ ಸುದ್ದಿ ಬರುತ್ತೆ. ಆದರೆ ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ವಾರದ ಮಧ್ಯದಲ್ಲಿ ಮೈಂಡ್ಗೆ ಜಾಸ್ತಿ ಕೆಲಸ ಕೊಡ್ತೀರಾ. ಅದರಿಂದ ರೆಸ್ಟ್ ತಗೊಳ್ಳೋಕ್ಕೆ ನೀವು ಆದ್ಯತೆಯನ್ನು ನೀವು ಕೊಡಲೇಬೇಕು. ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಜಗಳಗಳನ್ನು ಬಗೆಹರಿಸುವ ಸಾಮರ್ಥ್ಯವು ಸಮಾಜದಲ್ಲಿ ನಿಮ್ಮ ಗೌರವ ದುಪ್ಪಟ್ಟು ಮಾಡುತ್ತೆ. ಮತ್ತು ಯಾರಾದರೂ ವಾದಗಳು ಮಾಡ್ತಾ ಇದ್ರೇನೋ ನೀವು ಅಲ್ಲಿ ಮಧ್ಯದಲ್ಲಿ ಹೋಗೋಕ್ಕೆ ಹೋಗಬೇಡಿ. ಈ ವಾರ ನೀವು ರೂಟೀನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ರೆಗ್ಯುಲರಾಗಿ ಪ್ರತಿದಿನದ ರೂಟೀನಲ್ಲಿ ನೀವು ಒಂದು ಚೇಂಜಸ್ ತಂದು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕಾಗುತ್ತೆ. ಪ್ರತಿದಿನ ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ಲೈಟಾಗಿ ಎಕ್ಸಸೈಸ್ ಮಾಡಿ, ಯೋಗ, ಮೆಡಿಟೇಷನ್ ಏನಾದರೂ ಮಾಡಿ. ಒಟ್ಟಿನಲ್ಲಿ ಪ್ರತಿದಿನದ ರೂಟೀನ್ ಕೆಲಸ ಮತ್ತು ನಿಮ್ಮ
ಫಿಸಿಕಲ್ ಆ್ಯಕ್ಟಿವಿಟಿ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಕೆಲಸದ ಒತ್ತಡ ಇದ್ದೇ ಇರುತ್ತೆ, ಆದರೆ ಕೆಲಸದ ಮಧ್ಯದಲ್ಲಿ ನೀವು ಸ್ವಲ್ಪ ಬ್ರೇಕ್ ತಗೊಳ್ಳೋದು ಅನಿವಾರ್ಯ. ಪರಿಹಾರ ಬಂದು ಲಕ್ಷ್ಮಿಯನ್ನು ಪೂಜಿಸಿ, ಸಿಹಿ ನೈವೇದ್ಯವನ್ನು ಅರ್ಪಿಸಿ ಮತ್ತು ಬಡವರಿಗೆ ದಾನವನ್ನು ಮಾಡಿ, ಸೂರ್ಯನಿಗೆ ನೀರಿನ ಜೊತೆ ಸ್ವಲ್ಪ ಬೆಲ್ಲವನ್ನಾದರೂ ಬೆರೆಸಿ ಅಥವಾ ಕುಂಕುಮವನ್ನಾದರೂ ಸೇರಿಸಿ ಸೂರ್ಯನಿಗೆ ಅರ್ಪಿಸಿ. ಅದರಿಂದ ಹಣದ ಅಭಿವೃದ್ಧಿ ಆಗುತ್ತೆ. ಧನ್ಯವಾದಗಳು.